ಬಳಸಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಂದು ಬಟ್ಲು ಅನ್ನ, ಒಂದು ಕಾಲು ಬಟ್ಲು ನೀರು ತಗೊಂಡು ಒಂದು ಪಾತ್ರೆಗೆ ಹಾಕಬೇಕು. ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬೆಂಕಿ ಉರಿ ಹಾಕಿ ಅದನ್ನು ಬೇಯಕ್ಕೆ ಇಡ್ತಾ ಇದೀವಿ ನೋಡಿ. ಈ ಥರ ಬೇಯಕ್ಕೆ ಇಟ್ಟಾಗ ಅದು ಒಂದು ಕುದಿ ಲೆಕ್ಕಕ್ಕೆ ಬರಬೇಕು. ಕುದ್ದಾಗ ನಮಗೆ ಅದು ರವೆ ಹಾಕಕ್ಕೆ ಬರುತ್ತೆ. ಈ ಥರ ಕುದಿಬೇಕು ನೋಡಿ. ಈ ಕುದೀತಾ ಇದೆಯಲ್ಲ, ಹೀಗೆ ಕುದಿಬೇಕು. ಈ ಕುದ್ದಾಗ ಮಾತ್ರ ನಮಗೆ ಅದು ಹಾಕಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ. ಅವಾಗ ನಾವೇನು ಮಾಡಬೇಕು, ಇದಕ್ಕೆ ಒಂದು ಅರ್ಧ ಬಟ್ಲು ರವೆ ಬೇಕು. ಅರ್ಧ ಬಟ್ಲು ರವೆ ತಗೊಂಡು ನೀಟಾಗಿ ಅದಕ್ಕೆ ಹಾಕಿಬಿಡ್ಬೇಕು. ಹಾಕಿ ಒಂದು ಚುಂಚಿಗೆ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡ್ತಾ ಹೋದಾಗ ಅನ್ನ ಮತ್ತು ರವೆ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಅವು ಚೆನ್ನಾಗಿ ಬಂದಾದಮೇಲೆ ಎಲ್ಲ ತಿರುಗಿಸಿ ನೀಟಾಗಿ ಇದಾದಮೇಲೆ ಒಂದು ಪ್ಲೇಟ್ ತಗೊಂಡು ಮುಚ್ಚಿಬಿಡ್ಬೇಕು. ಮುಚ್ಚಿ ಒಂದು 5 ನಿಮಿಷ ಆವಿಯಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು. ಬಿಟ್ಟು ಆನಂತರ ಮತ್ತೆ ಚುಂಚಿಗೆಯಲ್ಲಿ ನಿಧಾನವಾಗಿ ಎಲ್ಲ ತಿರುಗಿಸ್ಬೇಕು. ತಿರುಗಿಸ್ದಾಗ ನೀಟಾಗಿ ಎಲ್ಲ ಹೊಂದಿರುತ್ತೆ ನೋಡಿ. ಕೈಯಾಗ ಹಿಂಗೆ ಮುಟ್ದಾಗ ಅಂಟಬಾರ್ದು ಅದು. ಆವಾಗ ಅದು ಬೆಂದಿದೆ ಅಂತ ಅರ್ಥ. ಅವಾಗ ನಮ್ಮನೇಲಿ ಹಿಟ್ಮರಿಗೆ ಅಂತ ಇದೆ. ಆ ಹಿಟ್ಮರಿಗೆ ಏನು ಮಾಡ್ತೀವಿ, ನೀಟಾಗಿ ಎಲ್ಲ ಆರ ಹಾಕಿಬಿಡ್ಬೇಕು. ನಿಮ್ಮ ಮನೇಲಿ ಯಾವ್ದಾರು ಒಂದು ದೊಡ್ಡ ತಟ್ಟೆ ಇದ್ದರೆ ಆರ ಹಾಕಿ ಆರ ಹಾಕಿ ಆಮೇಲೆ 5 ನಿಮಿಷ ಬಿಟ್ಟರೆ ಆರುತ್ತೆ ಅದು. ಅವಾಗ ನಾವೇನು ಮಾಡ್ತೀವಿ ಅಂತ ಅಂದರೆ, ಸಣ್ಣ ಕೈಯಲ್ಲಿ ನಾವು ನೀಟಾಗಿ ಅದನ್ನು ಬಿಡ್ತೀವಿ. ಮಿದ್ದು ನೈಸಾಗಿ ನೀಟಾಗಿ ಮಿದ್ದು ನೈಸ್ ಮಾಡಿ ಉಂಡೆ ಮಾಡಿ ಇಟ್ಕೊತೀವಿ. ಒಂದು ಸೈಡು ಎತ್ತಿ ಇಟ್ಕೊಬಿಡ್ತೀವಿ ನೈಸ್ ಮಾಡಿ. ನೈಸ್ ಮಾಡಿ ಉಂಡೆ ಮಾಡಿ ಎತ್ತಿ ಇಟ್ಕೊಂಡು ನಾವು ಅವಾಗ ಕಡುಬು ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡು ಈ ಎರಡೂ ಕೈ ಸಹಾಯದಿಂದ ಆ ಕಡುಬನ್ನ ಮಾಡೋಕ್ಕೆ ಶುರು ಮಾಡ್ತೀವಿ. ಇದು ಟೊಳ್ಗಡುಬು ಅಂತ ಹೇಳ್ತಾರೆ. ನಮ್ಮ ಕಡೆಗೆ ಇದು ನಾವು ಜಾಸ್ತಿ ಕಡುಬು ಮಾಡೋದು. ಇದನ್ನ ಒಂದು ಮಧ್ಯ ಹೊಟ್ಟೆ ಮಾಡಿ ಈ ಥರ ಬೆಳ್ಳ ಸಹಾಯದಿಂದ ಮಾಡ್ತೀವಿ. ಇದು ನಮ್ಮ ಅಮ್ಮರೆಲ್ಲ ತುಂಬ ಮಾಡೋರು, ಹಾಗಾಗಿ ನಾವು ಇದನ್ನೇ ಮಾಡ್ತೀವಿ. ಈಗ ಚೆನ್ನಾಗಿ ಬರುತ್ತೆ ಅಂತ, ಒಳಗಡೆನೂ ಬೆಂದಂಗೆ ಕಾಣುತ್ತೆ ಇದು. ಈಗ ನೋಡಿ ಕಡುಬು ಮಾಡಿರ್ತಾ ಇದೀವಲ್ಲ, ಇದನ್ನ ಜಾಸ್ತಿ ಮಾಡ್ತೀವಿ ನಾವು ಈ ಟೊಳ್ಗಡುಬು ಅನ್ನೋದನ್ನ. ಇದ್ರ ಜೊತೆಗೆ ಬರೀ ಟೊಳ್ಗಡುಬು ಅಂತಾನೆ ಅಲ್ಲ, ಇದ್ರ ಜೊತೆಗೆ ಸ್ವಲ್ಪ ಚಪ್ಪಲಿ ಗಡುಬು ಅಂತಲೂ ಹೇಳ್ತೀವಿ ನಾವು, ಸಣ್ಣ ಚಪಾಟೆ ಕಡುಬು ಅಂತ. ಇದನ್ನು ಕೂಡ ನಾವು ಮಾಡ್ತೀವಿ. ಇದನ್ನು ಮಾಡಿ ಎಲ್ಲವನ್ನೂ ಮಾಡಿ ಇಟ್ಕೊಂಡು ಈ ಉರಿ ಬೆಂಕಿ ಹಾಕ್ಕೊಂಡು ಮತ್ತೇನು ಮಾಡ್ತೀವಿ, ಅದು ಇಡ್ಲಿ ಕುಕ್ಕರಿಗೆ ಎಲ್ಲವೂ ನೀಟಾಗಿ ಎಲ್ಲ ಜೋಡಿಸ್ಕೊಂತೀವಿ. ಎಲ್ಲ ಜೋಡಿಸ್ಕೊಂಡಾಗ ಅಷ್ಟು ಆಗಿರುತ್ತೆ. ಆಮೇಲೆ ನಮ್ಮಲ್ಲಿ ಅರ್ಶಿಣದೆಲೆ ಅಂತ ಇದೆ, ಅದನ್ನು ತಗೊಬಂದು ಇಡ್ತೀವಿ. ಬೇಕಾದರೆ ಇಡ್ಬೋದು, ಬೇಡಾದರೆ ಬೇಡ. ನಾವು ಇಡ್ತೀವಿ ಅಷ್ಟೇ, ಸ್ವಲ್ಪ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಇಡ್ತೀವಿ. ಇಟ್ಟು ಬಾಯಿ ಮುಚ್ಚಿ ಒಂದು 20 ನಿಮಿಷ ಕರೆಕ್ಟಾಗಿ ಬೇಯಕ್ಕೆ ಇಡಬೇಕು. 20 ನಿಮಿಷ ಉರಿತಾ ಇದೆ ನೋಡಿ ದೊಡ್ಡಕ್ಕೆ. 20 ನಿಮಿಷ ಚೆನ್ನಾಗಿ ಬೇಯಕ್ಕೆ ಇಟ್ಟರೆ ಬೆಂದಿರುತ್ತೆ. ಆ ಕಡುಬು ರೆಡಿಯಾಗಿದೆ ನೋಡಿ. ಈಗ ಈ ಕಡುಬಿಗೆ ಬಜ್ಜಿ ಅಥವಾ ಚಟ್ನಿ ಮಾಡ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ನೀವು ಮಾಡಿ ನೋಡಿ, ಚೆನ್ನಾಗಿರುತ್ತೆ ಇದು.